ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೇ 68 ಇವತ್ತು ಸಿನಮನ್ ಡ್ರಿಂಕ್ ಅನ್ನೇ ಮಾಡ್ಕೊಳ್ತಾ ಇದ್ದೇನೆ. ಮಾರ್ನಿಂಗ್ ಡ್ರಿಂಕ್ ದಾಲ್ಚಿನ್ನಿ ಚಕ್ಕೆ ಮತ್ತೆ 1 ಚಮಚದಷ್ಟು ಸೋಂಪಿನ ಕಾಳನ್ನ ಹಾಕಿ ಒಂದು 3 ರಿಂದ 4 ನಿಮಿಷ ಕುದಿಸಿಕೊಳ್ಬೇಕು. ಚೆನ್ನಾಗಿ ಕುದಿದ ನಂತರ ನಮ್ಮ ಮಾರ್ನಿಂಗ್ ಡ್ರಿಂಕ್ ರೆಡಿ ಆಗುತ್ತೆ. ಇದು ನಮ್ಮ ಮೆಟಬಾಲಿಸಮ್ ಅನ್ನ ಇನ್ಕ್ರೀಸ್ ಮಾಡುತ್ತೆ, ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಮಾಡ್ತದೆ. ಈ ಒಂದು ಡ್ರಿಂಕ್ ಅನ್ನ ಮಾರ್ನಿಂಗ್ ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ ಬೈ ಸಿಪ್ ಕುಡಿತಾ ಹೋಗ್ಬೇಕು. ತುಂಬಾನೇ ರಿಸಲ್ಟ್ ಚೆನ್ನಾಗಿರ್ತದೆ ಇದನ್ನ ಕುಡಿದ್ರೆ, ಆರೋಗ್ಯಕ್ಕೆ ತುಂಬಾ. ಸ್ವಲ್ಪ ತಣ್ಣಗಾದ್ಮೇಲೆ ಬೇಕಾದ್ರೆ ಅದಕ್ಕೆ ಲೆಮನ್, ಹನಿ ಆತರ ಹಾಕೊಳ್ಬಹುದು. ಬಿಸಿ ನೀರಿಗೆ ಯಾವಾಗ್ಲೂ ಹನಿ ಹಾಕೊಳ್ಬೇಡಿ. ತಣ್ಣಗೆ ಮಾಡ್ಕೊಂಡು ಬೇಕಾದ್ರೆ ಜೇನುತುಪ್ಪ ಅಥವಾ ಸೇರಿಸ್ಕೊಂಡು ಕುಡಿಬಹುದು. ಲಿಂಬೆ ಹುಳಿ ಹಾಕೊಂಡು ಕೂಡ ಕುಡಿಬಹುದು, ತುಂಬಾನೇ ಚೆನ್ನಾಗಿರ್ತದೆ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೇನೆ. ಇವತ್ತೊಂದು ಹೆಸರು ಕಾಳನ್ನ ಮೊಳಕೆ ಬರಿಸಿ ಇಟ್ಟಿದ್ದೇನೆ. ಇದರಿಂದ ಒಂದು ಉತ್ತಪ್ಪ ತರ ಮಾಡಿದ್ದೇನೆ. ಆನಿಯನ್ ಉತ್ತಪ್ಪ ಎಲ್ಲ ನಾವು ಉದ್ದಿನ ದೋಸೆ ಹಿಟ್ಟಿಂದ ಮಾಡ್ತೇವಲ್ಲ, ಅದೇ ರೀತಿ ಉತ್ತಪ್ಪವನ್ನ ಮಾಡ್ತಾ ಇದ್ದೇನೆ ಹೆಸರು ಕಾಳಿಂದ. ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸಿಕೊಡ್ತೇನೆ ನಿಮಗೆ ರೆಸಿಪಿ. ಆಮೇಲೆ ಡೈಲಿ ರೆಸಿಪಿ ಬೇಕಾ, ಬರೀ ಏನ್ ತಿಂತೇನೆ ಅನ್ನೋದು ಅಷ್ಟೇ ಸಾಕ ಅನ್ನೋದನ್ನ ನೀವೊಂದು ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದ್ರೆ ಪ್ರತಿಯೊಂದು ವಿಡಿಯೋ ಕೂಡ ಫುಲ್ ಶೂಟ್ ಮಾಡಿ ಹಾಕೋದಕ್ಕಿಂತ ಏನ್ ತಿಂದೆ ಅಂತ ಹೇಳಿ ಜಸ್ಟ್ ಕ್ಲಿಪ್ಸ್ ಹಾಕೋದು ವಿಡಿಯೋ ಕೂಡ ಚಿಕ್ಕದಾಗ್ತದೆ. ಡೈಲಿ ವಿಡಿಯೋಸ್ ಹಾಕ್ಬೇಕಲ್ಲ. ರೆಸಿಪೀಸ್ ಬೇಕಾ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಯಾವ ರೆಸಿಪಿ ಬೇಕು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನಾವು ನಮ್ಮ ಡಯಟ್ ಅಲ್ಲಿ ಯಾವಾಗ್ಲೂ ಹೈ ಪ್ರೋಟೀನ್ ಇರುವ ಹಾಗೆ ನೋಡ್ಕೊಳ್ಬೇಕು. ಯಾವ ರೀತಿ, ಈಗ ವೆಜಿಟೇರಿಯನ್ ಆದ್ರೆ ಕಡ್ಲೆ ಹುಡಿ ಇರ್ಬೋದು, ಹೆಸರು ಕಾಳು ಇರ್ಬೋದು, ಸೋಯಾ ಚಂಕ್ಸ್ ಅನ್ನ ಯೂಸ್ ಮಾಡ್ಬೋದು, ನೀವು ತೋಫನ್ನ ಯೂಸ್ ಮಾಡ್ಬೋದು. ಕೆಲವರಿಗೆ ಸೋಯಾ ಚಂಕ್ಸ್ ಅಷ್ಟು ಇಷ್ಟ ಆಗೋದಿಲ್ಲ. ಈಗ ವೆಜಿಟೇರಿಯನ್ಸ್ ಎಷ್ಟೋ ಜನ ಓಟ್ಸ್ ತಿನ್ನೋದಿಲ್ಲ, ತೋಫು ತಿನ್ನೋದಿಲ್ಲ, ಪನೀರ್ ಇಷ್ಟ ಪಡೋದಿಲ್ಲ. ಅಂತವರಿಗೆ ಏನ್ ಮಾಡೋದು? ಅದಲ್ಲದೆ ಎಗ್ ಕೂಡ ತಿನ್ನೋದಿಲ್ಲ ನಾವು ವೆಜಿಟೇರಿಯನ್ಸ್. ಅಂತ ಟೈಮಲ್ಲಿ ತುಂಬಾ ಕಷ್ಟ ಆಗ್ತದೆ ಪ್ರೋಟೀನ್ ಸೋರ್ಸ್ ಅನ್ನ ಹುಡುಕಿಕೊಂಡು ಹೋಗೋದು. ಆಗ ನೀವು ಆಲ್ಟರ್ನೇಟ್ ಆಗಿ ಪ್ರೋಟೀನ್ ಪೌಡರ್ ಅನ್ನ ಯೂಸ್ ಮಾಡ್ಕೊಳ್ಬಹುದು ಬೇಕಾದ್ರೆ. ಯಾಕೆಂದ್ರೆ ಪ್ರೋಟೀನ್ ನಮ್ಮ ಶರೀರಕ್ಕೆ ಬೇಕೇ ಬೇಕು. ಅದನ್ನ ಸರಿಯಾಗಿ ತಗೊಂಡಿಲ್ಲ ಅಂದ್ರೆ ವೆಯ್ಟ್ ಲಾಸ್ ಆಗೋದಿಲ್ಲ. ಹಾಗೆ ಇಲ್ಲಿ ಅಕ್ಕಿ ಹುಡಿ ಸ್ವಲ್ಪ 1 ಕಪ್ ಅಷ್ಟು ಸೇರಿಸ್ಕೊಂಡಿದ್ದೇನೆ. ಕಡ್ಲೆ ಹುಡಿಯನ್ನ ಕೂಡ ಸೇರಿಸ್ಕೊಂಡಿದ್ದೇನೆ. ಒಂದ್ ಸಣ್ಣ ತುಂಡು ಶುಂಠಿ ಹಾಗೆ ಹಸಿಮೆಣಸು ಇವಿಷ್ಟನ್ನ ಹಾಕೊಂಡು ರುಬ್ಬಿ ಹಿಟ್ಟನ್ನ ತಯಾರು ಮಾಡ್ಕೊಳ್ಬೇಕು. ಇದು ಹೈ ಪ್ರೋಟೀನ್ ದೋಸೆ ಹಿಟ್ಟು ಈಗ ರೆಡಿ ಆಯ್ತು. ಇದನ್ನ ಒಂದು ಬೌಲಿಗೆ ಹಾಕೊಂಡು ಇದಕ್ಕೆ ನಾನು ಏನು ಹೆಚ್ಚಿಕೊಂಡಿದ್ದೇನಲ್ವಾ, ತರಕಾರಿ, ಟೊಮೆಟೊ, ಆನಿಯನ್, ಆಮೇಲೆ ಕ್ಯಾರೆಟ್, ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಷ್ಟನ್ನ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಒಂದು ಏನ್ ಹೇಳೋದು ಉತ್ತಪ್ಪದ ಹಿಟ್ಟು ರೆಡಿ ಆಗ್ತದೆ. ಇದನ್ನ ನೀವು ಹಾಗೆ ದೋಸೆ ತರ ಮಾಡ್ಕೊಳ್ಬಹುದು, ಅಥವಾ ಪಡ್ಡು ತರ ಕೂಡ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಇನ್ನು ಪಡ್ಡು ತರ ಕೂಡ ಮಾಡ್ಕೊಳ್ಬಹುದು. ಸ್ವಲ್ಪ ಇಲ್ಲದಿದ್ರೆ ಬರೇ ದೋಸೆ ತರ ಕೂಡ ಪ್ಲೇನ್ ಆಗಿ ಕೂಡ ಇದನ್ನ ಮಾಡ್ಕೊಳ್ಬಹುದು. ಆದ್ರೆ ನಾನು ಮೊನ್ನೆ ಪ್ಲೇನ್ ಮಾಡಿದ್ದೆ, ಹಾಗಾಗಿ ಇವತ್ತು ತರಕಾರಿ ಎಲ್ಲ ಹಾಕಿ ಮಾಡುವ ಅಂತ ಹೇಳಿ ಕ್ಯಾರೆಟ್ ಎಲ್ಲ ಹಾಕಿ ಮಾಡ್ತಾ ಇದ್ದೇನೆ. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕನ್ಸಿಸ್ಟೆನ್ಸಿ ಹೇಳೋದು ತುಂಬಾನೇ ಇಂಪಾರ್ಟೆಂಟ್. ನಾವು ಡೈಲಿ ಏನು ಡಯಟ್ ಅನ್ನ ಕಂಟಿನ್ಯೂ ಮಾಡ್ತೇವೆ ಹೇಳೋದು ತುಂಬಾನೇ ಇಂಪಾರ್ಟೆಂಟ್. ಎಷ್ಟು ಟೈಮ್ ಮಾಡಿದ್ರು ಏನ್ ಮಾಡಿದ್ರು ವೆಯ್ಟ್ ಲಾಸ್ ಆಗ್ತಿಲ್ಲ ಅನ್ನೋರು ತುಂಬಾ ಜನ ಇದ್ದಾರೆ. ನಂಗೆ ಮಾತ್ರ ಅಲ್ಲ, ನನ್ನ ವೆಯ್ಟ್ ಅಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ. ಏನು ಅಂತ ಹೇಳಿ ಅರ್ಥ ಆಗ್ತಾ ಇಲ್ಲ ನನ್ಗೆ. ಅಂತೂ 90 ಡೇಸ್ ಅನ್ನ ಕಂಪ್ಲೀಟ್ ಮಾಡ್ತೇನೆ. ಆಮೇಲೆ ವೆಯ್ಟ್ ಲಾಸ್ ಆಗಿಲ್ಲ ಅಂದ್ರೆ ಮತ್ತೆ ಕಂಟಿನ್ಯೂ ಮಾಡ್ಬೇಕು. ಯಾಕಂದ್ರೆ ನಾನು ಕೆಲವು ಇದು ಜಿಮ್ ಅಲ್ಲಿ ಹೋಗಿ ಕೇಳ್ದೆ ಅಥವಾ ಡಯಟಿಷಿಯನ್ ಹತ್ರ ಹೋಗಿ ಮಾತಾಡ್ದೆ. ಅವ್ರು ಹೇಳಿದ್ರು, 3 ತಿಂಗಳಿಗೆ ನಿಮ್ಗೆ ಎಲ್ಲ ವೆಯ್ಟ್ ಲಾಸ್ ಎಲ್ಲ ಆಗ್ಬಿಡಲ್ಲ. ಒಬ್ಬೊಬ್ರಿಗೆ ಒಂದೊಂದ್ ರೀತಿ ಇರ್ತದೆ, ಸ್ಲೋ ಆಗ್ತದೆ. ಕೆಲವ್ರು 6 ತಿಂಗಳು ಹೋಗ್ತದೆ. 6 ತಿಂಗಳಾದ್ರೂ 1 kg ಕಡಿಮೆ ಆಗದವರು ಕೂಡ ಇದ್ದಾರೆ. ನಿಮ್ಮ ಬಾಡಿಯಲ್ಲಿ ಏನಾದ್ರೂ ಬೇಕಾದ್ರೆ ಒಮ್ಮೆ ಟೆಸ್ಟ್ ಮಾಡಿಸ್ಕೊಳ್ಳಿ. ಬಾಡಿ ಥೈರಾಯ್ಡ್, PCOD ಆತರ ಏನಾದ್ರೂ ಇದ್ರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ರೆ, ವಿಟಮಿನ್ ಗಳ ಕೊರತೆ ಇದ್ರೆ ಪ್ರತಿಯೊಂದನ್ನ ಒಮ್ಮೆ ಚೆಕ್ ಮಾಡಿಸಿ ಬೇಕಾದ್ರೆ ಅಂತ ಹೇಳಿ ಹೇಳಿದ್ರು. ಆರೋಗ್ಯ ಚೆನ್ನಾಗೇ ಇದೆ ನನಗೆ. ಆಲ್ಮೋಸ್ಟ್ ಥೈರಾಯ್ಡ್ ಎಲ್ಲ ಟೆಸ್ಟ್ ಮಾಡಿದೆ, ಥೈರಾಯ್ಡ್ ನಾರ್ಮಲ್ ಇದೆ. ಬೇರೆ ಯಾವ ಕಾಯಿಲೆಗಳು ಕೂಡ ಇಲ್ಲ. ಮತ್ತೆ ಪೀರಿಯಡ್ಸ್ ಕೂಡ ರೆಗ್ಯುಲರ್ ಆಗಿ ಆಗ್ತಾ ಇದೆ, ಅದು ಕೂಡ ಸಮಸ್ಯೆ ಇಲ್ಲ. ಮತ್ತೆ ಬೇರೆ ಯಾವುದೇ ವೀಕ್ನೆಸ್, ನಂಗೆ ಮೈಗ್ರೇನ್ ಇತ್ತು, ಅದು ಕೂಡ ಕಡಿಮೆ ಆಗಿದೆ. ಹಾಗಾಗಿ ನಾನು ಆರೋಗ್ಯವಾಗಿದ್ದೇನೆ, ಸ್ಟ್ರಾಂಗ್ ಆಗಿದ್ದೇನೆ. ಬೆಳಿಗ್ಗೆ 1 ಗಂಟೆ ವರ್ಕೌಟ್ ಮಾಡ್ತೇನೆ, ಸಾಯಂಕಾಲ ಅರ್ಧ ಗಂಟೆ ವಾಕ್ ಮಾಡ್ತೇನೆ. ಇಷ್ಟೆಲ್ಲ ಮಾಡಿ ಕೂಡ ಅದ್ರ ಜೊತೆಗೆ ಫ್ಯಾಟ್ ಲಾಸ್ ಆಗ್ತದೆ. ಫ್ಯಾಟ್ ಲಾಸ್ ಆಗಿದೆ ಅಂದ್ರೆ ರಿಸಲ್ಟ್ ಬಂದಿದೆ ಅಂತಲೇ
ಅರ್ಥ ಅಂತ ಹೇಳಿದ್ರು. ಸ್ಟಾರ್ಟಿಂಗ್ ಎಲ್ಲರಿಗೂ ಕೂಡ ಫ್ಯಾಟ್ ಲಾಸೇ ಆಗೋದು, ಆಮೇಲೆ ವೆಯ್ಟ್ ಲಾಸ್ ಆಗೋದು ಅಂತ ಹೇಳಿ ಹೇಳಿದ್ರು. ಹಾಗಾಗಿ ಫ್ಯಾಟ್ ಲಾಸ್ ಆಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ವೆಯ್ಟ್ ಅಂದ್ರೆ ಈಗ ಏನು ಸ್ಥಿರ ಏನು ಇದ್ದ ಹಂಗೆ ಏನು ವೆಯ್ಟ್ ಇಲ್ಲ. 77 ಇದ್ದದ್ದು 75ಕ್ಕೆ ಬಂದಿದೆ. ಇನ್ನು ಕಡಿಮೆ ಆಗ್ಬೋದು, ಸ್ವಲ್ಪ ಟೈಮ್ ತಗೊಳ್ಬಹುದು, ಪೇಶನ್ಸ್ ಇರ್ಲಿ ನಿಮ್ಗೆ, ಡಿಸ್ಕಂಟಿನ್ಯೂ ಮಾಡಬೇಡಿ ಅಂತ ಹೇಳಿದ್ರು. ಒಂದು 6 ಮಂತ್ ಆದ್ರೂ ಟ್ರೈ ಮಾಡಿ ಅಂತ ಹೇಳಿದ್ರು. ಹಾಗಾಗಿ 6 ತಿಂಗಳವರೆಗೆ ನೆಕ್ಸ್ಟ್ 90 ಡೇಸ್ ಚಾಲೆಂಜ್ ಆದ ಮೇಲೆ ಮತ್ತೆ 90 ಡೇಸ್ ವಾಪಸ್ ಚಾಲೆಂಜ್ ಅನ್ನ ಮಾಡ್ತೇನೆ. ನೆಕ್ಸ್ಟ್ ಚಾಲೆಂಜ್ ಮಾಡ್ಬೇಕಾದ್ರೆ ನನ್ಗೆ ವಿಡಿಯೋ ಹಾಕ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಗೊತ್ತಿಲ್ಲ. ಪ್ರತಿ ದಿವಸ ವಿಡಿಯೋ ಹಾಕಿದ್ರೆ ಅದಕ್ಕೆ ಟೈಮ್ ಕೊಟ್ಕೊಂಡು ಕೂತ್ಕೊಂಡು ಎಡಿಟ್ ಮಾಡ್ಕೊಂಡು ನನ್ನ ಟೈಮ್ ಅದಕ್ಕೇನೆ ಹೋಗ್ತದೆ. ಆಗ ನಾನು ವೀಕ್ಲಿ ಒನ್ಸ್ ನಾನೇನು ಮಾಡಿದೆ ಅದನ್ನ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ವಿಡಿಯೋಸ್ ಎಲ್ಲ ತಗೊಂಡು ಬಂದು ನಿಮ್ಗೆ ವೀಕ್ಲಿ ಒನ್ಸ್ ಎಲ್ಲ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೇನೆ. ವೀಕ್ಲಿ ಒನ್ಸ್ 15 ಡೇಸ್ಗೊಂದು ವಿಡಿಯೋ ಹಾಕ್ತಾ, ಅಥವಾ ಏನಾದ್ರು ಸ್ಪೆಷಲ್ ರೆಸಿಪಿ ಮಾಡಿದ್ರೆ ಮಾತ್ರ ವಿಡಿಯೋಸ್ ಮಾಡ್ಕೊಂಡು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೇನೆ. ನನ್ನ ವಿಡಿಯೋವನ್ನ ಇದು ಎಷ್ಟು ಚೇಂಜ್ ಆಗಿದೆ, ಎಷ್ಟು ತೂಕ ಕಡಿಮೆ ಆಗುತ್ತೆ ಅನ್ನೋದನ್ನ ವಿಡಿಯೋ ಕೂಡ ಮಾಡಿ ತೋರಿಸ್ತೇನೆ ನಿಮಗೆ. ಇದರಲ್ಲಿ ವೆಯ್ಟ್ ಮಿಷನ್ ಅಲ್ಲಿ ಆಕ್ಚುಲಿ ವಿಡಿಯೋ ಮಾಡಕ್ ಆಗಲ್ಲ ನನಗೆ. ನನ್ನ ನಾನು ತೂಕದ ಮಿಷಿನ್ ಅಲ್ಲಿ ನಿಂತಾಗ ಅದರ ಮೇಲೆ ನಿಂತ್ಕೊಂಡು ಕ್ಯಾಮರಾ ಟ್ರೈಪೋರ್ಡ್ ಮೇಲೆ ಇಟ್ಟು ನೋಡ್ಬೇಕಷ್ಟೇ, ಕೈಯಲ್ಲಿ ಇಟ್ಕೊಳ್ಳಿಕ್ ಆಗಲ್ಲ ಅಲ್ವಾ. ಹಾಗಾಗಿ ನನ್ಗೆ ಅದು ಡೈಲಿ ಅದನ್ನ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಅದಕ್ಕೆ ಸರಿ ಕಾಣಿಸುದಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಟ್ರೈಪಾಡ್ ಮೇಲೆ ಇಟ್ಟು ವಿಡಿಯೋ ಶೂಟ್ ಮಾಡಿ ಎಷ್ಟು ವೆಯ್ಟ್ ಇದೆ ಅನ್ನೋದನ್ನ ನೆಕ್ಸ್ಟ್ ತಿಳಿಸ್ತೇನೆ ನಾನು. ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್, ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್. ಇದಕ್ಕೆ ನೀವು ಬೇಕಾದ ನಿಮ್ಮ ಇಷ್ಟದ ಸೈಡ್ ಡಿಶ್ ಅನ್ನ ಉಪಯೋಗಿಸ್ಕೊಳ್ಬಹುದು, ಪುದೀನಾ ಚಟ್ನಿಯ, ಟೊಮೆಟೊ ಸಾಸ ಏನಾದ್ರು. ಇದು ನೋಡಿ ನನ್ನ ರಾಗಿ ಕುಕೀಸ್ ನಾನು ಮಾಡಿದ್ದೆ ಅಂತ ಹೇಳಿದ್ದಲ್ಲ, ಅದನ್ನ ತಿಂತ ಇದ್ದೆ 11 ಗಂಟೆ ಅಷ್ಟೊತ್ತಿಗೆ. ಅದನ್ನ ನಿಮ್ಗೆ ವಿಡಿಯೋ ಮಾಡಿದಷ್ಟೇ. ಸ್ವಲ್ಪ ಸಾಫ್ಟ್ ಆಗಿ ಬಂದಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಸ್ವಲ್ಪ ಬೇಕಾದದ್ದು ಕಡಿಮೆ ಆಯ್ತು ಅಂತ ಅನಿಸ್ತದೆ. ಹಾಗೆ ಮಧ್ಯಾಹ್ನ ಇಲ್ಲಿ ಇವತ್ತು ತುಂಬಾ ಸೆಕೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೆ ಕುಕುಂಬರ್ ಸಲಾಡ್ ಮಾಡುವ ಅಂತೇಳಿ ಕುಕುಂಬರ್, ಟೊಮೆಟೊ, ಆನಿಯನ್ ಮತ್ತೊಂದು ಹಸಿಮೆಣಸು ಇವಿಷ್ಟನ್ನ ಹೆಚ್ಚಿ ಹಾಕೊಂಡಿದ್ದೇನೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಂಡಿದ್ದೇನೆ. ಇದಕ್ಕೆ ನೀವು ಬೇಕಾದ್ರೆ ಪನೀರ್ ಇದ್ರೆ ಪನೀರ್ ಕೂಡ ಹಾಕೊಳ್ಬಹುದು, ಅಥವಾ ಸೋಯಾ ಚಂಕ್ಸ್ ಇದ್ರೆ ಸೋಯಾ ಚಂಕ್ಸ್ ಅನ್ನ ಬೇಯಿಸಿ ಕೂಡ ಹಾಕೊಳ್ಬಹುದು. ಆಗ ಹೈ ಪ್ರೋಟೀನ್ ಸಲಾಡ್ ಆಗ್ತದೆ. ನನ್ನ ಹತ್ರ 2 ಕೂಡ ಇರ್ಲಿಲ್ಲ ಇವತ್ತು. ಹಾಗೆ ಅದಲ್ಲದೆ ಹೆಸರು ಬೇಳೆಯಿಂದ ಮಾಡಿದ ದಾಲ್ ಇತ್ತು, ಅದನ್ನು ಮತ್ತೆ ನಾನು ಇದಕ್ಕೆ ಸಲಾಡಿಗೆ ಮೊಸರನ್ನ ಹಾಕೊಂಡೆ. ಮೊಸರಲ್ಲಿ ಕೂಡ ನಿಮಗೆ ಪ್ರೋಟೀನ್ ಸಿಗ್ತದೆ, ಹಾಗಾಗಿ ಮೊಸರನ್ನ ಹಾಕಿ ಸಲಾಡ್ ಅನ್ನ ಮಾಡ್ಕೊಳ್ತಾ ಇದ್ದೇನೆ. ಈ ತರ ಮೊಸರು ಹಾಕಿ ಸಲಾಡ್ ಮಾಡಿದ್ರೆ ಇದು ಊಟಕ್ಕೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರ್ತದೆ. ನಂಗೆ ತುಂಬಾ ಒಂದು ಇಷ್ಟದ ಹಾಗೆ ಸುಲಭದ ರೆಸಿಪಿ ಅಂತ ಹೇಳ್ಬೋದು. ಈ ತರ ಮೊಸರು ಹಾಕೊಂಡು ನೀವು ನೈಟ್ ಡಿನ್ನರ್ಗೆ ಕೂಡ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಬೇಕಾದ್ರೆ ಮೊಳಕೆ ಬರಿಸಿದ ಹೆಸರು ಕಾಳು, ಪನ್ನೀರ್ ಹಾಕಿದ್ರೆ ತುಂಬಾ ಚೆನ್ನಾಗಿರ್ತದೆ. ಹಾಗೆ ಬೇಯಿಸಿದ ಕಡಲೆ ಕಾಳು ಹಾಕಿದ್ರೆ ಕೂಡ ತುಂಬಾ ಚೆನ್ನಾಗಿರ್ತದೆ. ಹಾಗೆ ನಾನಿಲ್ಲಿ ಸ್ವಲ್ಪ ಕೋಸಂಬರಿ ತರ ಏನು ಮಾಡ್ಕೊಳ್ಳಿಲ್ಲ, ಮೊಳಕೆ ಬರಿಸಿದಂತಹ ಹೆಸರು ಕಾಳು ಸ್ವಲ್ಪ ತಕೊಂಡೆ. ಆಮೇಲೆ ಹೆಸರು ಬೇಳೆಯಿಂದ ಮಾಡಿದ್ದು, ನುಗ್ಗೆ ಸೊಪ್ಪು ಹಾಕಿದಂತಹ ದಾಲ್, ಸ್ವಲ್ಪ ಅನ್ನ, ಇವೆಷ್ಟು ನನ್ನ ಮಧ್ಯಾಹ್ನದ ಲಂಚ್ ಆಗಿತ್ತು. ಹಾಗೆ ಡಿನ್ನರಿಗೆ ಬೆಳಿಗ್ಗೆ ಮಾಡಿದ ದೋಸೆ ಹಿಟ್ಟೆ ಇತ್ತು, ಆದ ಕಾರಣ ಅದನ್ನೇ ನಾನು ತಗೊಂಡೆ. ಇದಾಗಿತ್ತು ನನ್ನ ಇವತ್ತಿನ ಡೇ. ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ಚಾನಲ್ ಅನ್ನ ನೀವು ಫಸ್ಟ್ ಟೈಮ್ ನೋಡೋದು, ಇವರಿಗೆ ನೋಡಿಲ್ಲ ಅಂತ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೀಗೇನೆ ಬೇರೆ ಬೇರೆ ಡೈಲಿ ಡಯಟ್ ರೂಟೀನ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.